ವಷಟ್ಕಾರ ಅನ್ನುವ ಮೂರನೇ ನಾಮದ ವಿವರವನ್ನ ಈಗ ನಾವು ನೋಡಬೇಕು. ಇದಕ್ಕೆ ಮೂಲಭೂತವಾದಂತಹ ವೇದವಾಕ್ಯವನ್ನ ತಜಿದಾಸ ಭುವನೇಶು ಜ್ಯೇಷ್ಠಂ ಪುನದಂವ ಬೋಧತೀನಾಂ ಯತ್ತೋ ದಜ್ಜ ಉಗ್ರಸ್ವೇಷ ನೃನ್ನಃ ಋಣದಯ್ಯೋ ಯುವತೀನಾಂ ಎಂಬಲ್ಲಿ ಆ ಮೊದಲನೇ ಬೃಹತಿ ಸಹಸ್ರ ಮಂತ್ರದಲ್ಲಿ ಪುನದಂ ಅಂತ ಏನಿದೆ, ಆ ಮುಖ್ಯ ಪ್ರಾಣನನ್ನ ಅಥವಾ ಚತುರ್ಮುಖ ಬ್ರಹ್ಮನನ್ನ ತುಂಬಿಸುವಂತಹ, ಅವರನ್ನು ಪೋಷಿಸುವಂತಹ ರೂಪ ಅಂತ ಹೇಳಿ ಆ ಪುನದಂ ಅನ್ನುವ ವಿವರಣವೇ ಈ ವಷಟ್ಕಾರ ಎಂಬುದರಿಂದ ಕಂಡು ಬರ್ತದೆ. ಆ ಮುಖ್ಯ ಪ್ರಾಣನನ್ನ ಷಡ್ಗುಣ ಪರಿಪೂರ್ಣನನ್ನಾಗಿ ಮಾಡ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಆ ಷಡ್ಗುಣಗಳು ಯಾವುವು ಇತ್ಯಾದಿಗಳನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಆ 6 ಗುಣಗಳು ಯಾವುದು ಇತ್ಯಾದಿಗಳನ್ನ ಹಿಂದೆ ನಾವು ನೋಡಿದ್ದೇವೆ. ಅದರ ಮತ್ತು ಕೆಲವು ಅರ್ಥಗಳನ್ನ ಈಗಿನ ಭಾಗದಲ್ಲಿ ನೋಡೋಣ. ವಷಟ್ಕಾರ ಅಂದ್ರೆ ವಷಡಿತಿ ಯಜ್ಞೇಶು ಆಕಾರ್ಯ ಹೂಯತೆ ಇತಿ ವಷಟ್ಕಾರ. ಯಜ್ಞಗಳಲ್ಲಿ ವಷಟ್ ಎಂಬುದಾಗಿ ಅವನನ್ನು ಕರೀತಾರೆ. ಆ ಕಾರಣದಿಂದಾಗ ಅವನಿಗೆ ವಷಟ್ಕಾರ ಅಂತ ಹೇಳ್ತಾರೆ. ವಷಟಿತಿ ಆಕ್ರಿಯತೆ, ಆ ಕಾರಣಕ್ಕಾಗಿ ವಷಟ್ಕಾರ. ವಶಕಾಂತವು ಅಂತ ಮತ್ತೊಂದು ಧಾತು ಇದೆ, ಅದಕ್ಕೆ ಇಚ್ಛೆ ಮಾಡುವುದು ಅಂತ ಅರ್ಥ. ಹಾಗಾಗಿ ವಷ್ಟಿ ಇತಿ ವಷಟ್, ಸರ್ವಕರ್ತೃತ್ವ ಕಾರ, ಎಲ್ಲವನ್ನೂ ಮಾಡುವವನಾದ್ರಿಂದ ಕಾರ, ಇಚ್ಛಾರೂಪನೂ ಹೌದು ಮತ್ತೆ ಸರ್ವ ಕಾರಣನೂ ಹೌದು. ಅದರಿಂದ ಅವನಿಗೆ ವಷಟ್ಕಾರ ಅಂತ ವರ್ಣಿಸ್ತಾರೆ. ವಾ ಅಂದ್ರೆ ಎಲ್ಲ ಚೇತನರು, ವಾ ಗತಿಗಂಧನೆ ವಾಂತಿ, ಎಲ್ಲವನ್ನು ತಿಳಿಯಬಲ್ಲಂಥವ್ರು, ತಿಳಿಯುವ ಸಾಮರ್ಥ್ಯ ಉಳ್ಳವರು. ತಿಳಿತಾರೆ ಅಂತಿಲ್ಲ, ತಿಳಿಯುವ ಸಾಮರ್ಥ್ಯ ಉಳ್ಳವರು ಚೇತನರು. ವಾಹ ಚೇತನಾನಿ. ಅವರಿಗೆ ಷಟ್, ಈ ಭಾವ ಷಡ್ಊರ್ಮಿಗಳನ್ನ ಮತ್ತೆ ಷಡ್ವರ್ಗಗಳನ್ನ ಇವೆಲ್ಲವನ್ನು ಕೊಡುವವನು ಇವನೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ಎಲ್ಲವನ್ನೂ ಕೂಡ ಅವರಲ್ಲಿ ತುಂಬಿದಂಥವನು ಇವನೇ ಆಗಿದ್ದಾನೆ. ಅವನ ಅನುಗ್ರಹದಿಂದಲೇ ಅವರು ಅದನ್ನು ಗೆಲ್ಲಬೇಕಾಗಿದೆ. ಓಶ್ರಾವಯ ಅಸ್ತುಶ್ರೌಷಟ್ ಯಜ ಯೇ ಯಜಾಮಹೆ ವಷಟ್ಕಾರಾಂತಕೆ ನಿತ್ಯಂ ಯಜುರ್ಭಿಃ ಪಂಚಭೂರ್ವಿಭುಃ ತಂತ್ರಸಾರದ ಒಂದು ಶ್ಲೋಕ. ಭಾಗವತ ತಾತ್ಪರ್ಯದಲ್ಲಿ 4:7:41 ಅಲ್ಲಿ ಉದ್ಧೃತವಾದದ್ದು. ಓಶ್ರಾವಯ ಅಸ್ತುಶ್ರೌಷಟ್ ಯಜ ಯೇ ಯಜಾಮಹೆ ಮತ್ತು ವಷಟ್ಕಾರ, ಇವಿಷ್ಟು ಶಬ್ದಗಳಿಂದ, ಇವಿಷ್ಟು ಯಜುರ್ವೇದದ ವಾಕ್ಯಗಳಿಂದ ಆತ ಪೂಜಿತನಾಗಿದ್ದಾನೆ. ಅಲ್ಲಿ ನಾವು ನೋಡುವಂಥದ್ದು ಈ ವಷಟ್ಕಾರ ಅಂತ ಅನ್ನುವಂಥ ಒಂದು ಶಬ್ದನೂ ಕೂಡ. ಅನುವ್ಯಾಖ್ಯಾನದ 1ನೇ ಅಧ್ಯಾಯದ 4ನೇ ಪಾದದಲ್ಲಿ 2ನೇ ಅಧಿಕರಣದಲ್ಲಿ ವಷಟು, ವೌಷಟ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಹೇಳ್ತಾರೆ. ವರ್ತತೆ ಷಡ್ಗುಣತ್ವೇನ ವರ್ತತೆ ಯಸ್ಮಾತ್ ಸರ್ವದಾ, ಯಾವತ್ತೂ ಕೂಡ ಷಡ್ಗುಣ ಪರಿಪೂರ್ಣನಾಗಿ ಇದ್ದಾನೆ. ಆದ್ರಿಂದ ವಷಟ್ ಅಂತ ಕರೆಯಲ್ಪಟ್ಟಿದ್ದಾನೆ. ತದ್ಗತ್ವತಸ್ತೇಷಾಂ ವೌಷಡಿತ್ಯಪಿ ಕಥ್ಯತೆ. ವಷಟ್ ಅಂದ್ರೂ ವೌಷಟ್ ಎಂಬ ಶಬ್ದಕ್ಕೂ ಅವನೇ ವಾಚ್ಯನಾಗಿದ್ದಾನೆ. ಹರಿಯಲ್ಲಿ ವಿ ಅನ್ನೋ ಶಬ್ದದಿಂದ ಹರಿ ವಾಚ್ಯನಾಗಿದ್ದಾನೆ. ಆ ಹರಿಯಲ್ಲಿ ಹರಿಯಲ್ಲಿ ಷಟ್, ಈ 6 ಗುಣಗಳು ಇರುವುದರಿಂದ ವೌಷಟ್ ಅಂದ್ರೂ ಅವನೇ. ವಷಟ್ ಅಂದ್ರೆ ವರ್ತತೆ ಅಂತ ಅರ್ಥ. ಷಟ್ ಅಂದ್ರೆ ಷಡ್ಗುಣ ಪರಿಪೂರ್ಣನಾಗಿ ಅಂತ ಅರ್ಥ. ಕಾರ ಅಂತಂದ್ರೆ ಜಗತ್ತನ್ನು ಮಾಡುವವನು ಅಂತ ಅರ್ಥ. ವಷಟ್ ಶಬ್ದದಿಂದಲೂ ವೌಷಟ್ ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅನ್ನೋದನ್ನು ಅನುವ್ಯಾಖ್ಯಾನ ವರ್ಣಿಸ್ತದೆ. ಆ ಅನುವ್ಯಾಖ್ಯಾನ ಹೇಳುವಂತ ಅರ್ಥಗಳನ್ನ ಇಲ್ಲೂ ಕೂಡ ತಿಳಿದುಕೊಳ್ಬೇಕು. ಷಟ್ ಅಂದ್ರೆ ಷಡ್ಗುಣ ಅಂತ ಅರ್ಥವನ್ನು ಈಗಾಗಲೇ ನಾವು ನೋಡಿದ್ದೇವೆ. ಅದಲ್ಲದೆ ಅದೇ ಅರ್ಥಗಳನ್ನ ಅನುವ್ಯಾಖ್ಯಾನಕ್ಕೆ ಅನುಸಾರವಾಗಿ ನೋಡಿದ್ದಷ್ಟೇ ಈಗಿನ ಈ ಶ್ಲೋಕಗಳನ್ನು ಉದ್ಧರಿಸುವುದರ ಉದ್ದೇಶ.
ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂತ ಯಾರನ್ನ ಸಮಗ್ರವಾಗಿ ತಿಳಿದವನು ಈ ಭಗವಂತನೇ ಆಗಿದ್ದಾನೆ. ಆದ್ರಿಂದ ಅವನನ್ನು ವಶಟ್ ಅಂತ ಜ್ಞಾನಿಗಳು ವರ್ಣಿಸ್ತಾರೆ. ಬ್ರಹ್ಮಾದಿ ಶಟ್ ವಾತಿ, ಬ್ರಹ್ಮ ಮೊದಲಾದ ಆರನ್ನ ವಾತಿ ತಿಳಿದಿದ್ದಾನೆ. ಸಾಕಲ್ಯೇನು ಜಾನಾತಿ ಇತಿ ವಶಟ್, ವಷಡಿತ್ಯಾಪ್ರಿಯತೆ ವಷಟ್ಕಾರ. ಎಲ್ಲಾ ಪ್ರಾಣಿಗಳ ದೇಹದಲ್ಲಿ ಭಗವಂತ ಅಧಿಕ ಪೂಜ್ಯನಾಗಿದ್ದಾನೆ. ಆದ್ರಿಂದ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಆ ಭಗವಂತನೇ ಹೊರಗೆ ವ್ಯಾಪಿಸಿಕೊಂಡಿರುವುದರಿಂದ ಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾನೆ. ಅವನ ಸ್ವಾತಂತ್ರ್ಯ ಮೊದಲಾದ ಸ್ವಭಾವ, ಅವನ ಗುಣ ಏನಿದೆ, ಗುಣವೈಭವ, ಅದೆಲ್ಲ ಪರಮಾತ್ಮನಲ್ಲಿದೆ. ಆತ್ಮ ಅಂದ್ರೆ ಪರಮಾತ್ಮ, ಅವನಲ್ಲಿ ಅಧಿಕವಾಗಿ ಈ ಗುಣಗಳಿರುವುದರಿಂದ ಆ ಸ್ವಭಾವಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಆ ಪರಮಾತ್ಮನ ಸೃಷ್ಟಿಕ್ರಿಯೆ ಏನಿದೆಯಲ್ಲ ಅದೇ ಕರ್ಮ ಅಂತ ಕರೆಸ್ಕೋತದೆ. ಪೃಥ್ವಿ ಮೊದಲಾದ ಪಂಚಮಹಾಭೂತಗಳಿಗಿಂತ ಅಧಿಕರಾದಂತಹ ಈ ಜೀವಾತ್ಮರು ಅಧಿಭೂತ ಅಂತ ಕರೆಸ್ಕೊಂಡಿದ್ದಾರೆ. ಭೂತಗಳು ಅಂದ್ರೆ ಪೃಥ್ವಿ ಮೊದಲಾದ ಮಹಾಭೂತಗಳು, ಅವುಗಳಿಗಿಂತ ಅಧಿಕರಿವರು. ಯಾಕಂದ್ರೆ ಅವನಿದ್ದು ಜಡವಾಗುವುದಕ್ಕಿಂತ ಚೇತನರಾದವರು ಶ್ರೇಷ್ಠರು. ಹೀಗೆ ಅವರು ಅಧಿಭೂತ ಅಂತ ಕರೆಸ್ಕೊಂಡಿದ್ದಾರೆ. ವಿಷ್ಣು ಈ ದೈವ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಲಕ್ಷ್ಮೀದೇವಿಗಿಂತ ಅವನು ಶ್ರೇಷ್ಠನಾಗಿರುವುದರಿಂದ ಅಧಿಕ ದೈವ ಯಸ್ಯಾಸ, ಯಾರಿಗಿಂತ ಈ ಪರಮಾತ್ಮ ದೊಡ್ಡವನಾಗಿದ್ದಾನೋ ಅವಳು ಅದು ದೈವಳು. ಇವಿಷ್ಟು 6 ಪದಾರ್ಥಗಳು. ಇವುಗಳೆಲ್ಲವನ್ನು ತಿಳ್ಕೊಳ್ಬೇಕು ಅಂತ ತತ್ವ ವಿವೇಕ ಅನ್ನುವ ಗ್ರಂಥದಲ್ಲಿ ವರ್ಣಿಸ್ತಾರೆ. ಗೀತಾ ತಾತ್ಪರ್ಯ 8ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಪ್ರಾಣಿನಾಂ ದೇಹಗೋ ವಿಷ್ಣು ಅಧಿಯಜ್ಞ ಇತೀರತಃ ಸಯವ ವ್ಯಾಪ್ತರೂಪೇಣ ಬ್ರಹ್ಮೇತಿ ಪರಿಕೀರ್ತ್ಯತೆ ತೈಸ್ತೈ ಅಧಿಕ ವಾಜ್ಯತ್ವಾತ್ ಬ್ರಹ್ಮಿತತ್ವಾಚ ಹೇತುತಃ ಅಧ್ಯಾತ್ಮಂ ತತ್ ಸ್ವಭಾವಃ ಯದಧಿಕಃ ಪರಮಾತ್ಮಗಃ ಪುಂಸಾಂ ಸಜಡ ಭಾವಾನಾಂ ಸರ್ಗಃ ಕರ್ಮ ಹರೇಃ ಸ್ಮೃತಂ ಭೂತಾಧಿಕತ್ವತೋ ಜೀವಾಃ ಅಧಿಭೂತ ಭೂತಮಿತೀರಿತಾಃ ಅಧಿಕೋ ದೈವತಂ ವಿಷ್ಣುರೇವ ಯಸ್ಯಾಸ್ತು ಸಾರಮ ಪುರುಪ್ರಾಣ ಅಧಿದೈವಾಕ್ಯ, ಪುರುಪ್ರಾಣ ಅಧಿದೈವಾಕ್ಯ, ಅವಳಿಗೆ ಅಧಿದೈವ ಅಂತ ಹೆಸರು. ಇತಿ ಜ್ಞೇಯಮಿದಂ ನರೈಹಿ, ಎಲ್ಲವೂ ಕೂಡ ಈ 6 ಸಂಗತಿಗಳನ್ನ ಅಧಿಯಜ್ಞ, ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ ಇವಿಷ್ಟನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ತತ್ವ ವಿವೇಕ ಅನ್ನುವ ಗ್ರಂಥ ತಿಳಿಸ್ತದೆ. ಹಾಗಾಗಿ ಸರಿಯಾಗಿ ಇದನ್ನು ತಿಳಿದವನು ಪರಮಾತ್ಮ, ಉಳಿದವರೆಲ್ಲರೂ ಕೂಡ ಆ ಪರಮಾತ್ಮ ಅನುಗ್ರಹದಿಂದ ಅಲ್ಪ ಸ್ವಲ್ಪವೇ ಇದರ ಬಗ್ಗೆ ತಿಳಿದವರು. ಹೀಗೆ ಇವು 6 ಷಟ್. ಜನ್ಮ ಮೃತ್ಯು ಜರಾವ್ಯಾಧಿ ಕ್ಷುತ್ಪಿಪಾಸಿ ಷಡೂರ್ಮಯ ಅಂತ ಕೇಳಿ ಬರ್ತದೆ. ಹುಟ್ಟು, ಆಮೇಲೆ ಸಾಯುವುದು, ಅದ್ರ ನಡುವೆ ಜರ ಅಂದ್ರೆ ಮುಪ್ಪು ಮತ್ತು ರೋಗಗಳು, ಇವೆಲ್ಲದರ ನಡುವೆ ನಮ್ಮನ್ನು ಬಾಧಿಸುವಂತಹ ಕ್ಷುತ್ತು ಅಂದ್ರೆ ಹಸಿವೆ ಮತ್ತು ಪಿಪಾಸ ನೀರಡಿಕೆ, ಇವುಗಳು ಈ ಸಂಸಾರ ಸಾಗರದ 6 ತರಂಗಗಳು ಅಂತ ಹೇಳ್ತಾರೆ. ಈ ಜೀವರಿಗೆ ಈ ತರಂಗಗಳನ್ನ ವಾನಾಂ, ವಾಹ ಅಂದ್ರೆ ಜೀವರು, ಅವರಿಗೆ ವಾನಾಂ ಷಟ್ ಕರೋತಿ ಇತಿ ವಷಟ್ಕಾರ. ಈ 6 ಹೆಜ್ಜೆಗಳುಳ್ಳಂತಹ ಸಂಸಾರ ಸಾಗರದಲ್ಲಿ ಈ ಜೀವರನ್ನ ಹಾಕಿಬಿಟ್ಟವನು ಈ ವಷಟ್ಕಾರ ಎಂಬ ಶಬ್ದದಿಂದ ಉಕ್ತನಾಗಿದ್ದಾನೆ. ಭಾಗವತದ 11ನೇ ಸ್ಕಂದದ 15ನೇ ಅಧ್ಯಾಯ ಅಲ್ಲಿ 6ನೇ ಶ್ಲೋಕದಲ್ಲಿ ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣ ದರ್ಶನಂ ಅಂತ ವರ್ಣನೆ ಮಾಡ್ತಾರೆ. 6 ಊರ್ಮಿಗಳು ಇಲ್ಲದಂತೆ ಮಾಡಿಕೊಳ್ಳುವುದು ಅಂತ. ಈಗ ನಾವು 6 ಊರ್ಮಿಗಳು ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ ಕ್ಷುತ್ಪಿಪಾಸಿ ಷಡೂರ್ಮಯ ಅಂತ 6 ಊರ್ಮಿಗಳ ಬಗ್ಗೆ ನೋಡಿದ್ವಿ. ಅದಲ್ಲದೆ ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ನಶ್ಯತೆ ಅಂತ ಈ 6 ಊರ್ಮಿಗಳನ್ನು ಕೂಡ 6 ತರಂಗಗಳನ್ನು ಕೂಡ ನಾವು ಗಮನಿಸಬೇಕು. ಅಸ್ಥಿ ಅಂದ್ರ ಜೀವ ಇದ್ದಾನೆ, ಗರ್ಭಕ್ಕೆ ಬರ್ತಾನ ಅವನು.
ಜಾಯತೆ, ಮೊದಲು ಅಸ್ಥಿ ಅಂದ್ರೆ ಹುಟ್ಟುತ್ತಾನೆ, ಹುಟ್ಟಿದವನು ಜಾಯತೆ ಬೆಳೀತಾನೆ. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಅಸ್ಥಿ ಅಂದ್ರೆ ಗರ್ಭದಲ್ಲಿದ್ದಾನೆ, ಸ್ವಲ್ಪ ಮತ್ತೊಂದು ಬಾರಿ ಅದನ್ನು ಗಮನಿಸಬೇಕು. ಅಸ್ಥಿ ಅಂದ್ರೆ ಗರ್ಭದಲ್ಲಿದ್ದಾನೆ, ಜಾಯತೆ ಅಂದ್ರೆ ಹುಟ್ಟುತ್ತಾನೆ, ವರ್ಧತೆ ಅಂದ್ರೆ ಬೆಳೀತಾನೆ, ಮೂರನೇದಾಯ್ತು. ಪರಿಣಾಮತೆ ಒಂದು ಹಂತದವರೆಗೆ ಬೆಳೆದು ಮುಂದೆ ಶಾರೀರಿಕವಾಗಿ ಪರಿಣಾಮವನ್ನು ಹೊಂದುತ್ತಾನೆ. ಮತ್ತು ಅಪಕ್ಷೀಯತೆ, ಮುಪ್ಪಿನ ಕಡೆಗೆ ಅವನ ಶರೀರ ನಡೀತದೆ, ಕ್ಷೀಣ ಆಗ್ತಾ ಹೋಗ್ತದೆ, ಕೊನೆಗೊಂದು ದಿವಸ ನಷ್ಟವೇ ಆಗಿ ಹೋಗ್ತದೆ. ಇವು 6 ಊರ್ಮಿಗಳು. ಈ 6 ಊರ್ಮಿಗಳು ಇಲ್ಲದೇ ಇರುವುದು ಅನೂರ್ಮಿಮತ್ವ ಅನ್ನುವಂಥ ಒಂದು ಅಷ್ಟಾದಶ ಸಿದ್ಧಿಗಳಲ್ಲಿ ಒಂದು ಅಂತ ವರ್ಣಿತ ಆಗಿದೆ. ಹೀಗೆ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಕ್ಷುತ್, ಪಿಪಾಸ ಈ 6ನಲ್ದೇನೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅನ್ನುವಂಥ 6 ಊರ್ಮಿಗಳನ್ನು ನಾವು ತಗೊಳ್ಬಹುದು. 6 ಅಂತ ಶಬ್ದದಿಂದ ಏನೇನನ್ನು ತಗೊಳ್ಳಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಇಲ್ಲಿ ಗ್ರಹಿಸಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು 6 ದೋಷಗಳು. ಈ 6 ದೋಷಗಳನ್ನು ನಮ್ಮಲ್ಲಿ ತುಂಬಿದವನು ಅವನೇ ಆಗಿದ್ದಾನೆ. ಐದು ಜ್ಞಾನೇಂದ್ರಿಯಗಳು, ಅದರ ಜೊತೆಗೆ ಅದಕ್ಕೆ ಸಹಕಾರಿಯಾದಂತಹ ಮನಸ್ಸು, ಇವು ಷಟ್ ಅಂತ ಕರೆಸ್ಕೊಂಡಿವೆ. ವಾಂತಿ ಷಡ್ಭಿಹಿ ಇತಿ ವಶಟಃ. ಈ 6 ಇಂದ್ರಿಯಗಳ ಮೂಲಕವೇ ಜೀವರೆಲ್ಲವನ್ನು ತಿಳ್ಕೊತಾರೆ. ಅಂತಹ ಜೀವರನ್ನ ಈ ಶರೀರದಲ್ಲಿ ಪ್ರವೇಶಿಸುವಂತೆ ಮಾಡಿ ಅವ್ರನ್ನ ಈ ಸಂಸಾರದಲ್ಲಿ ಮುನ್ನಡೆಸುವವನು ವಶತ್ಕಾರ. ಹೀಗೂ ಒಂದು ಅರ್ಥವನ್ನ ವರ್ಣನೆ ಮಾಡ್ತಾರೆ. ಈಗಿನ ಒಂದು ವ್ಯಾಕರಣದಲ್ಲಿ ಉಷ್ಯತೆ ಬ್ರಹ್ಮಾಂಡ ಮನೇನೈತಿ ವಶಟ್, ಇಡೀ ಬ್ರಹ್ಮಾಂಡವನ್ನು ಹೊತ್ತವನು. ಅಲ್ಲಿ ವಹ ಪ್ರಾಪಣೆ ಧಾತುವಿಗೆ ಡಷಟ್ ಅಂತ ಪ್ರತ್ಯಯ. ಡಷಟ್ ಅಂತ ಪ್ರತ್ಯಯನೇ ಯಾಕಾಗಬೇಕು? ಅದು ಕಷಟ್ ಯಾಕಾಗಬಾರ್ದು, ಕ ಯಾಕಾಗಬಾರ್ದು, ಡ ಯಾಕಾಗಬೇಕು? ಇದಕ್ಕೆಲ್ಲ ಏನು ಆಧುನಿಕ ವ್ಯಾಕರಣದಲ್ಲಿ ಉತ್ತರ ಏನಿಲ್ಲ. ಅಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ವಶಟ್ ಅನ್ನೋ ಶಬ್ದ ನಿಷ್ಪನ್ನ ಆಗಬೇಕಾದ್ರೆ ಅಂಥದೊಂದು ಪ್ರತ್ಯಯ ಬರಬೇಕು. ಅಂಥದನ್ನು ಹೇಳ್ತಾರೆ. ವಹ ಪ್ರಾಪಣೆ ಧಾತುವಿಗೆ ಡಷಟ್ ಪ್ರತ್ಯಯ ಬಂದು ವಶಟ್ ಅಂತಾಗಿದೆ. ಕರೋತೀತಿ ಕಾರಹ, ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ, ಸೃಷ್ಟಿಯನ್ನು ಮಾಡ್ತಾನೆ. ಈ ಕಾರಣಕ್ಕಾಗಿ ಅವನಿಗೆ ವಶತ್ಕಾರ ಅಂತ ವರ್ಣಿಸ್ತಾರೆ. ಅನೇಕ ಬಾರಿ ವೇದವ್ಯಾಸ, ಕಪಿಲ ಇತ್ಯಾದಿ ರೂಪಗಳಿಂದ ಅವತಾರ ಮಾಡ್ತಾನೆ. ಆಗ ಮುಖ್ಯವಾಗಿ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದಾಗ ಷಟ್ ಶಾಸ್ತ್ರಗಳಿಂದ ನಮಗೆ ಗೊತ್ತಿದೆ. ಷಟ್ಶಾಸ್ತ್ರ ಅಂದ್ರೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಹೀಗೆಲ್ಲ ನಾವು ಕೆಲವು ಬಾರಿ ಹೇಳ್ತೇವೆ. ಅದಲ್ಲ, ಷಟ್ಶಾಸ್ತ್ರಗಳು ಅಂದ್ರೆ 4 ವೇದಗಳು, ಇತಿಹಾಸ ಪುರಾಣಗಳು 5ನೇ ವೇದ, ಮತ್ತೆ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರ. ಹೀಗೆ ಈ 6 ಇವುಗಳನ್ನ ಕಾರ ಜಗತ್ತಿಗೆ ಕೊಡ ಮಾಡಿದವನು. ಯಾರ ಸಲುವಾಗಿ ಅಂದ್ರೆ ವಾನಾನ್ ವೇದ್ಯ, ಈ ಎಲ್ಲ ಚೇತನರಿಗಾಗಿಯೇ, ಯಾರು ಪರಮಾತ್ಮನನ್ನು ತಿಳ್ಕೊಳ್ಳುವಂತ ಶಕ್ತಿ ಉಳ್ಳವರಾಗಿದ್ದಾರೆ ಅವರಿಗಾಗಿಯೇ ಈ 6 ಮಾಡಿಕೊಟ್ಟವನು ವಶತ್ಕಾರ ಅನ್ನುವಂಥ ಮತ್ತೊಂದು ಅರ್ಥವನ್ನು ತಿಳ್ಕೊಳ್ಬಹುದು. ಶಾಂಕರ ಭಾಷ್ಯದಲ್ಲೂ ಕೂಡ ಈ ವಶಟ್ ಎಂಬ ಮಂತ್ರವುಳ್ಳ ಯಜ್ಞದ ಸ್ವರೂಪ ಆತ. ವಶತ್ಕಾರ ಎಂಬ ಶಬ್ದದಿಂದ ಆತನನ್ನ ಯಜ್ಞ ರೂಪಿ ಅಂತ ಧ್ಯಾನಿಸಬೇಕು ಅಂತಾನೆ ವರ್ಣಿಸ್ತಾರೆ. ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಮಿರೇವಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸದಾ ವಿಷ್ಣು ಪ್ರಸೀದತು ಅಂತ ಮಹಾಭಾರತದಲ್ಲಿ ಬರುವಂತಹ ಭೀಷ್ಮ ಪರಮಾತ್ಮನ ಸ್ತುತಿಸುವಂತಹ ಒಂದು ಭಾಗ ಶಾಂತಿ ಪರ್ವದಲ್ಲಿ, ಅದನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಅದರ ವಿವರವೇ ಆಶ್ರಾವಯ ಅಸ್ತುಶ್ರೌಷಟೋ ಯಜಾತೋ ಈ ಯಜಾಮಹೆ ವಶತ್ಕಾರಾಂತಕ ನಿತ್ಯಂ ಯಜುರ್ಭಿ ಪಂಚಭುರು ವಿಭುಹು ಅಂತ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಕೊಂಡಿರುವಂತವನು ವಶೇ ಕರೋತಿ ಇತಿ ವಶತ್ಕಾರ.
ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಉಲ್ಲೇಖ ಇದೆ. ಅದನ್ನ ಅವರು ವರ್ಣಿಸ್ತಾರೆ. ಸ್ವೇಚ್ಛೆಯ ಯಹ ವಶೇ ಸರ್ವಂ ವಷತ್ಕಾರಃ ಕರೋತಿ ಸಹ. ಹೀಗೆ ಒಂದು ಶ್ಲೋಕವನ್ನು ಕೂಡ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ಹೀಗಿದು ಆ ವಷತ್ಕಾರ ಎಂಬ ಮಂತ್ರದ ಚಿಂತನ. ಪುನಗಂ ಅನ್ನುವ ಆ ಬೃಹತಿ ಸಹಸ್ರ ಮಂತ್ರದ ಒಂದು ಭಾಗದ ವಿವರ ರೂಪವಾಗಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣುತ್ತದೆ.